ಏನ್ರಿ ಹಾ ಇವತ್ತಂತೂ ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಲ್ಲಿ ನನ್ನ ದೃಷ್ಟಿನೇ ನಿಮಗೆ ತೆಗೆದುತ್ತು ಅನ್ನಂಗೆ ಆಗ್ತೈತೆ. ಅಬ್ಬಬ್ಬಬ್ಬ ಏನು ರಾಜಾದಿ ರಾಜ ರಾಜ ಮಾರ್ತಾಂಡ ಬೋಪರಾನ್ ಬೋಪರಾಮ್ ಪರಮೇಶ್ ಮಹಾರಾಜ್ ಕಿ ಜೈ. ಏನೇ ಇವತ್ತು ಬಹಳ ಸೋಪ್ ಆಗ್ತಿದ್ಯಾ? ಹೊಗಳೋ ಬಟ್ಟರನ್ನ ನಾನು ಯಾವತ್ತೂ ನಂಬಲ್ಲ, ನಿನಗೆ ಗೊತ್ತಲ್ವಾ? ಆದ್ರೂ ಏನೋ ಬಹಳ ಸೋಪ್ ಆಗ್ತಿದ್ಯಪ್ಪ ಸಿಕ್ಕಾಪಟ್ಟೆ. ಆದ್ರೂ ನಾನು ನೆನ್ತಿಲ್ವ ನೀನು? ನಿನಗೆ ಇವತ್ತು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಂದ್ರೆ ನನಗೂ ನಿಜವಾಗ್ಲೂ ಮನ್ಸಲ್ಲ ಒಳಗೊಳಗೆ ತಣ್ಣ ಖುಷಿ ಆಗ್ತೈತೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ರೆ ಇವತ್ತು ರಾತ್ರಿ ಊಟ ಮಾಡಿದ್ಮೇಲೆ ನಾನು ಈ ದೃಷ್ಟಿ ತೆಗೆದು ಬಿಡಮ್ಮ. ನಾಳೆ ದಿವಸ ಮತ್ತೆ ಎದ್ದು ನಾನು ಊರು ಮನೇಲಿ ಓಡಾಡ್ತಿರ್ತೀನಿ. ಪಂಚಾಯತಿ ಎಲೆಕ್ಷನ್ ಬೇರೆ ನಿಲ್ತಾ ಇದೀನಿ, ಹಂಗಾಗಿ ದೃಷ್ಟಿಗಳು ಆಗೋದು ಸಹಜ. ಬೆಳಗ್ಗೆ ರಾತ್ರಿನೇ ಊಟ ಮಾಡಿದ ಕೂಡ ದೃಷ್ಟಿ ತೆಗೆದು ಬಿಡು. ಯಾವಾಗ ನಾಯಿ ನರಿ ಕಣ್ಣುಗಳಿದಾವೋ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ಲತ್ಲಾಗೆ. ಖಂಡಿತ ತೆಗಿತೀನಿ ಕಣ್ರಿ ನಿಮಗೆ ದೃಷ್ಟಿನ, ನಾನು ಖಂಡಿತ ತೆಗೆದೇ ತೆಗಿತೀನಿ. ನೀವು ಊಟ ಮಾಡಿ ಕೈ ತೊಳೆದು ನೀರು ಇರ್ತಾವಲ್ಲ ಅದ್ರಾಗೂ ದೃಷ್ಟಿ ತೆಗಿತೀನಿ. ಅಂಚಿನ ಕಡ್ಡಿಲಿ ಆ ದೃಷ್ಟಿ ತೆಗೆದು ಬಾಗಲ ಸಂದೆಗಿಟ್ಟು ಅದು ಬೆಂಕಿ ಇಡ್ತೀನಿ. ನಾನು ಎರಡೂ ಕೈಯಿಂದ ನಿಮ್ದು ಲಟಿಕೆ ಇದೆಲ್ಲ ಅದನ್ನು ತೆಗಿತೀನಿ. ಬಹಳ ಚೆನ್ನಾಗಿ ದೃಷ್ಟಿ ತೆಗಿತೀನಿ ನಾನು. ಆದ್ಮೇಲೆ ನಮ್ಮ ಕರಿಯಪ್ಪಣ್ಣವ್ರು ಬಂದ್ರು, ಜೊತೆ ಮಗನು ಕರ್ಕೊಂಬಂದ್ಬಿಟ್ಟವ್ರೆ. ಕರಿಯಪ್ಪಣ್ಣವ್ರೆ ಬರ್ರಿ, ಕುತ್ಕೊಳ್ರಿ ಬರ್ರಿ. ನಿಮ್ಮಂತ ಹಿರಿಯರು ಬಂದು ಕುತ್ಕೊಂಡು ಮಾತಾಡ್ಬೇಕು. ನೀವು ಹಂಗೆ ನಿಂತ್ಕೊಂಡ್ರೆ ಶ್ರೇಯಸ್ಸಲ್ಲ ನನಗೆ. ಓ ಏನ್ ಪರಮೇಶ್ ಅಪ್ಪನವರು ಕುತ್ಕೊಂಡು ಹೆಂಡತಿ ಜೊತೆಗೆ ಬಹಳ ಜೋರಾಗಿ ಮಾತಾಡ್ತಿದ್ರಪ್ಪ. ಯಾಕೋ ಬಂದು ತೊಂದರೆ ಕೊಟ್ಟೆ ಅನ್ನೋ ಕಾಣುತ್ತೆ. ಆದ್ರೂ ಕೊಡ್ಲೇಬೇಕಾದ ಪರಿಸ್ಥಿತಿ ಬಂದೈತೆ ನನಗೆ ಇವಾಗ. ಮುಂದೆ ಎಲೆಕ್ಷನ್ ಮೆಂಬರ್ ಆಗೋರಂತವ್ರು ನಿಮ್ಗಳು ಮುಂದೆ ನಾವು ಕೂತ್ಕೊಂಡು ಮಾತಾಡೋಕ್ಕಾಗತ್ತೆ, ಪರವಾಗಿಲ್ಲ. ನೀವು ತೋರ್ಸೋ ಕೃತಜ್ಞತೆಗೆ ನಾನು ಚಿರಋಣಿ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀವಿ. ನಾನು ನನ್ನ ಮಗ ನಿಂತ್ಕೊಂಡೇ ಮಾತಾಡ್ತಿದ್ದೀವಿ. ಮನೇಲಿ ಇತ್ತೀಚೆಗೆ ಗ್ಯಾಸ್ ಟ್ರಬಲ್ಲು. ಈ ಇರಾನ್ ದೇಶದಲ್ಲಿ ಆರ್ಮೋಸ್ಟ್ ಜಲಸಂಧಿ ಇದೆಯಲ್ಲ, ಅಲ್ಲಾಸಿ ಭಾರತ ದೇಶಕ್ಕೆ ಮಾತ್ರ ಅವಕಾಶಗಳು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜಪಾನ್ ದೇಶಕ್ಕೂ ಅವಕಾಶ ಕೊಟ್ಟಿದ್ದಾರೆ ತೈಲ ತಗೊಂಡೋಗಕ್ಕೆ. ಆದ್ರೂ ಈಗ ಏನು ಗ್ಯಾಸ್ ಟ್ರಬಲ್ ಸಂಬಂಧಪಟ್ಟೈತೋ ಅದು 2-3 ದಿವಸ ಒಂದು ವಾರಕ್ಕೆ ಹಂಗೆ ಆಗುತ್ತೆ. ಆದ್ರೂ ಒಲೆಯಲ್ಲಿ ಅಡುಗೆ ಮಾಡ್ತಿದೀವಿ ನಾವು, ಏನು ಸಮಸ್ಯೆ ಇಲ್ಲ. ಈ ಗ್ಯಾಸ್ನಾಗೆ ಅಡುಗೆ ಮಾಡ್ಬಿಟ್ಟು ಈ ಗ್ಯಾಸ್ ಅಡುಗೆನೇ ತಿನ್ನಂಗೆ ನಮಗೆ ರೂಢಿ ಆಗ್ಬಿಟ್ಟೈತೆ. ಹಂಗಾಗಿ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ, ಒಲೆಗೆ ತರಕ್ಕೆ, ಹಾಕ ಸೌದೆ ತರಕ್ಕೆ ಕಾಡ್ಗೆ ಹೋಗ್ಬೇಕು. ಕಾಡಲ್ಲಿ ಮಳೆ ಬಂದು ಯುಗಾದಿ ಹಬ್ಬಕ್ಕೆ ಮಳೆ ಬಂದು ಇರಬಾರ ಸೌದೆ ಎಲ್ಲ ನೆಂದೋಗಿದೆ. ಬದಲಾಗಿ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನೀವು ಪಂಚಾಯತಿ ಮೆಂಬರ್ಗಳಾಗಿರೋದ್ರಿಂದ ನಿಮ್ಮಲ್ಲಿ ಗ್ಯಾಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಆ ಕೊಟ್ರಿನ ಹೇಳಿದ ನಮ್ಮ ಪರಮೇಶ್ ಅಣ್ಣ ಮನೆಗೆ ಒಂದು ಎಕ್ಸ್ಟ್ರಾ ಗ್ಯಾಸ್ ಐತೆ, ಹೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಿಮ್ಮಿಂದ ಗ್ಯಾಸ್ ಕೊಟ್ಟರೆ ನಾವು ಒಂಚೂರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಪ್ಪ. ಪರಮೇಶಪ್ಪನವ್ರೆ ಎಲ್ಲ ನಿಮ್ಮಲ್ಲಿ ನಿಂತೈತೆ ನೋಡ್ರಿ. ನಾವು ಊಟ ಮಾಡೋದು ಊಟ ಮಾಡಬೇಕು, ಉಪವಾಸ ಇರಬೇಕು, ಎಲ್ಲ ನಿಮ್ಮಲ್ಲಿ ನಿಂತೈತೆ. ಏನು ಮಾಡ್ತೀರಾ ನೋಡ್ರಿ, ಒಟ್ಟು ಒಂದು ಗ್ಯಾಸ್ ಕೊಡ್ರಿ. ಇಂಡಿಯನ್ ಗ್ಯಾಸ್ ಐತೆ ನಮ್ಮದು. ಒಳ್ಳೆ ಚೆನ್ನಾಗೈತಲ್ಲ. ಒಂದು ಗ್ಯಾಸ್ ಕೇಳಕ್ಕೆ ಮಾರುದ ಮಾತಾಡ್ಬಿಟ್ರಲ್ಲ ನೀವು. ಹೌದು. ಈ ಎಲೆಕ್ಷನ್ಗೆ ಈಗ ನಾವು ಓಟ್ ಕೇಳಕ್ ಹೋಗ್ಬೇಕಲ್ಲ ನಿಮ್ಮ ಜೊತೆ ನಿಂತ್ಕೊಂಡು. ಒಂದು ಓಟ್ ಕೇಳಕ್ಕೆ ಎಷ್ಟೆಲ್ಲ ಮಾತಾಡ್ತೀವಿ ನಾವು. ಅದೇ ರೀತಿ ಒಂದೇ ಒಂದು ಗ್ಯಾಸ್ ಕೇಳಕ್ಕೆ ನಾನು ಮಾತಾಡಲೇಬೇಕು. ಅದರಲ್ಲೂ ನಿಮ್ಮಂಥವ್ರ ಜೊತೆ ನಾವು ಸೇರಿದ್ದೀವಲ್ಲ, ಖಂಡಿತ ನಾವು ಮಾತಾಡಿ ಹೆಂಗ ಗ್ಯಾಸ್ನ ಗಿಟ್ಟಿಸ್ಕೊಂಡ್ಬಿಡ್ಬೇಕು. ಅದ್ರ ಜೊತೆಗೆ ನಿಮ್ಗೆ ಓಟ್ ಹಾಕ್ಸಿ ಪಂಚಾಯತಿ ಎಲೆಕ್ಷನಲ್ಲಿ ಗೆಲ್ಸ್ಬಿಡ್ಬೇಕು ನಾವು. ಅದೊಂದು ದೇಶ ನಮ್ಮಲ್ಲೈತೆ, ಅದನ್ನ ಮೆಚ್ಚಿನದಾಗಿ ನೆರವೇರಿಸ್ಕೊಂತ ಅಂದ್ಬಿಟ್ಟು ನಾವು ಪಣ ತೊಟ್ಟಿದ್ದೀವಿ. ಏನು ಪರಮೇಶಣ್ಣ ಪಣ ತೊಟ್ಟಿದ್ದೀವಿ. ದಯವಿಟ್ಟು ಒಂದು ಗ್ಯಾಸ್ ಕೊಟ್ಬಿಟ್ಟು ಅನುಕೂಲ ಮಾಡಿಕೊಡ್ರಿ. ಪುಣ್ಯ ಕಟ್ಕೊಳ್ರಿ. ಕರಿಯಪ್ಪಣ್ಣ ನಮ್ಮ ಕೊಟ್ರೇಶನ್ ಹೇಳಿದ್ದು ಕರೆಕ್ಟು. ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಗ್ಯಾಸ್ ಇದೆ, ತಗೊಂಡೋಗಿ. ಅದರಲ್ಲಿ ಏನು ಅಭ್ಯಂತರ. ನಾವು ನೀವೇನು ಬೇರೆ ಅಲ್ಲ. ಪುಟ್ರಂಗಜ್ಜಿಗೆ ನನ್ನ ಮಗಳ ಹುಟ್ಟಿಲ್ಲ ಅಷ್ಟೇ. ನಾನು ಯಾವಾಗ ಪುಟ್ರಂಗಜ್ಜಿನ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅಂಥದ್ರಲ್ಲಿ ಈಗ ಗ್ಯಾಸ್ ಖಾಲಿಯಾಗಿದೆ. ಒಂದು ನಮ್ಮನೆ ಇರೋ ತುಂಬಿದ ಗ್ಯಾಸ್ನ ನಾನು ನಿಮಗೆ ಕೇಳಿದ್ರು ಕೊಡ್ದಂಗಿರ್ತೀನಿ. ಬರ್ರಿ ತಗೊಂಡೋಗ್ರಿ, ಅದಕ್ಕೇನು ಅಭ್ಯಂತರ ಇಲ್ಲಪ್ಪ. ಪುಟ್ರಂಗಜ್ಜಿ ನಮ್ಗೊಂಥರ ತಾಯಿ ಇದ್ದ ಹಾಗೆ. ಅವ್ರ ಮನೇಲಿ ಅಡುಗೆ ಮಾಡೋಕ್ಕೆ ಗ್ಯಾಸ್ ಇಲ್ಲ ಅಂತಂದ್ರೆ ನಾನು ಕೊಡದೇ ಇರ್ತೀನ. ಬನ್ನಿ ಅಣ್ಣ ತಗೊಂಡು ಹೋಗಿ. ಇದು ನಿಮ್ಮ ಮನೆಯಿಂದ ಎದುರ್ಕೊಳ್ಳಿ. ಹೌದೇನಮ್ಮ. ನಿನ್ನ ಮಾತು ಕೇಳ್ಬಿಟ್ಟು ನನಗೆ ಹಾಲು ಕುಡ್ದು ಸ್ವಲ್ಪ ಸಂತೋಷ ಆಯ್ತು ಕಣಮ್ಮ. ಬಿಡೋತ್ಲಾಗೆ ನನಗೂ ಈ ಊರಲ್ಲಿ ಎಲ್ಲರೂ ನನ್ನವರು ಅಂತ ಇದ್ರು, ನೀನು ನಮ್ಮನೆ ಆಗ್ಬಿಟ್ಟೆ ಇವತ್ತಿಗೆ. ಆದರೂ ನಿನಗೆ ಮಾತು ಕೇಳ್ಬಿಟ್ಟು ಭಾಳ ಖುಷಿ ಆಯ್ತು ಕಣಮ್ಮ. ತಂಗಿಯಮ್ಮ ಪಂಕಜಮ್ಮ, ನಿನ್ನ ಮಾತು ಕೇಳ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ಪರಮೇಶಪ್ಪರೇ, ನಾವು ಎಲ್ಲೆಲ್ಲ ಏನೇನ ಮಾಡಿಬಿಟ್ಟಿದ್ದೀವಿ. ಆದರೂ ಇವತ್ತು ನೀವು ನಮ್ಮ ಮನೆ ಕದ ತತ್ಬಿಟ್ರಿ ಇವತ್ತು. ನಮ್ಮ ಕುಟುಂಬದಲ್ಲಿ ನೀವು ಒಬ್ಬರು ಒಂದು ಕುಟುಂಬದವರಾಗಿ ಸೇರ್ಕೊಂಡ್ಬಿಟ್ರಿ. ನೀವು ವೈಯಕ್ತಿಕವಾಗಿ ನನಗೆ ತಮ್ಮ ಇದ್ದ ಹಾಗೆ. ನಾನು ಖಂಡಿತ ನಿಜವಾಗ್ಲೂ ನಿಮಗೆ ಈ ಎಲೆಕ್ಷನಲ್ಲಿ ಪ್ರಾಮಾಣಿಕವಾಗಿ ಜೊತೆಗೆ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಿಸ್ತೀನಿ. ನಿಮ್ಮನ್ನು ಗೆಲ್ಸೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ. ನೀವು ಇಷ್ಟು ವರ್ಷ 5 ವರ್ಷ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿರೋದ್ರಿಂದ ನಿಮಗೆ ಓಟ್ ಈ ಸರಿ ಖಂಡಿತ ಖಚಿತವಾಗಿ ಹಾಕ್ತಾರೆ. ನೀವು ಗೆದ್ದೇ ಗೆಲ್ತೀರಾ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೇ ಆಗ್ತೀರಾ. ಕರಿಯಪ್ಪಣ್ಣ ಎಲ್ಲ ನೀವು ತಮ್ಮ ಆಶೀರ್ವಾದ ಕಾರಣ, ಜನಗಳ ಆಶೀರ್ವಾದ. ಏನೋ ಎಲ್ಲರೂ ನೀವೆಲ್ಲ ಒಟ್ಟಿಗೆ ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿ
ಎಲೆಕ್ಷನ್ಗೆ ಒಂಚೂರು ಸಹಕಾರ ಮಾಡಬೇಕು. ಆಮೇಲೆ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಮತ್ತೆ ಜನಗಳ ಆಶೀರ್ವಾದದಿಂದ ನಾನು ಪಂಚಾಯತಿ ಮೆಂಬರ್ ಮತ್ತೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮೂರಿನ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದೀನಿ. ಎಲ್ಲ ನಿಮ್ಮ ಕೈಲಿ ನೋಡಿ. ಹೋಗಿ ಅಮ್ಮ, ಗ್ಯಾಸ್ ತಂದ್ಕೊಡು. ಕರಿಯಪ್ಪಣ್ಣ ತಗೊಳ್ಳಿ, ತಗೊಂಡೋಗಿ. ಫಸ್ಟ್ ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಪಾಪ ಪುಟ್ರಂಗಜ್ಜಿ ಮತ್ತೆ ರಂಗಜ್ಜ ವಯಸ್ಸಾದವರಲ್ವಾ, ಅವರು ಹಸುನ ತುಂಬಾ ಹೊತ್ತು ತಡ್ಕೊಳ್ಳಲ್ಲ ಪಾಪ. ಅವರು ಹೊತ್ತಿಗೆ ಸರಿಯಾಗಿ ಊಟ ಮಾಡಿದವರು, ಹೊತ್ತಿಗೆ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ದಣಿ ಬಾರಿಸ್ಕೊಳ್ಳೋ ಅಂತವ್ರು. ಅವರು ಉಪವಾಸ ಇರೋಕ್ಕಾಗಲ್ಲ. ಫಸ್ಟ್ ತಗೊಂಡೋಗಿ ಅಡುಗೆ ಮಾಡಿಕೊಡಿ. ಶಿವಮ್ಮ ಅವರು ಇದಾರಲ್ಲ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ನನಗೆ ವೈಯಕ್ತಿಕವಾಗಿ ಅಕ್ಕ ಇದ್ದಂಗೆ. ತಗೊಂಡೋಗಿ ಅಣ್ಣ, ತಗೊಂಡೋಗಿ ಹಾಕೊಂಡ್ ಕೊಡಿ. ಅಡುಗೆ ಮಾಡಿ ಊಟಕ್ಕೆ ಬರ್ತೀವಿ ನಿಮಗೆಲ್ಲ. ಪಾಪ ಎಂಕನ ತುಂಬಾ ಹೊತ್ತಾಯ್ತು ಊಟ ಮಾಡ್ಬಿಟ್ಟು. ಎಂಕ ನೀನು ನಮ್ಮ ಮನೇಲೆ ಕೂತ್ಕೊಳ್ಳೋ, ತಿಂಡಿ ಕೊಡ್ತೀನಿ ಅಣ್ಣ. ನೀವು ಅಷ್ಟೇ ತಿಂಡಿ ಕೊಡ್ತೀನಿ, ತಿನ್ಕೊಂಡೆ ಹೋಗಿ ಅಣ್ಣ. ಆಮೇಲೆ ಬೇಕಾರೆ ನೀವು ಗ್ಯಾಸನ್ನ ತಗೊಂಡು ಹೋಗಿ ಬರುತ್ತೆ. ಅಯ್ಯೋ ಸುಮ್ನಿರಮ್ಮ, ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ ಅದ್ಲಾಗೆ. ನಾವೆಲ್ಲಮ್ಮ ಇಲ್ಲಿ ಕೂತ್ಕೊಂಡು ಮನೇಲೆಲ್ಲ ಗ್ಯಾಸ್ ಖಾಲಿ ಐತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದಿಕ್ಕಿ ಕೂತ್ಕೊಂಡಿದ್ದಾರೆ. ಈಗ ನಾನು ಗ್ಯಾಸ್ ತಗೊಂಡು ಕೊಟ್ಬಿಟ್ರೆ ಪಟ ಪಟ ಅಡುಗೆ ಆಗ್ಬಿಡುತ್ತೆ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಮ್ಮ. ಪಾಪ ಈ ಹುಡುಗನು ಇಲ್ಲೇ ಊಟ ಬೇಕಾದ್ರೆ ಮಾಡಲಿ. ಏನೋ ಎಂಕ ಇಲ್ಲೇ ಇವ್ರ ಮನೆ ಊಟ ಮಾಡ, ನಾನು ಹೋಗಿ ಗ್ಯಾಸ್ ಕೊಟ್ಟು ಬರ್ತೀನಿ. ಇಲ್ಲ ಕಣಪ್ಪ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಗ್ಯಾಸ್ ತಗೊಂಡು ಹೋಗೋಣ. ನೀವೆಲ್ಲ ಊಟ ಮಾಡಿದ್ರೆ ನಾನು ಹೆಂಗೆ ಊಟ ಮಾಡಲಿ? ನಡೀರಿ ಫಸ್ಟು. ಆಂಟಿ ಥ್ಯಾಂಕ್ಸ್ ಆಂಟಿ, ಗ್ಯಾಸ್ ಕೊಟ್ಟಿದ್ದಕ್ಕೆ. ನಾವು ಗ್ಯಾಸ್ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇನ್ನೂ ಒಂದು ಸ್ವಲ್ಪ ಹೊತ್ತು, 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ನಿಮ್ಮ ಮನೆಗೆ ಇನ್ನೊಂದ್ಸರಿ ಬಂದ್ಬಿಟ್ಟು ಊಟ ಮಾಡ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ ಆಂಟಿ. ಅಲ್ಲೇ 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 ಮುದ್ದು ಅಂಕ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ ಅಂಕಣ್ಣ. ಆಯ್ತಪ್ಪ, ನೀನು ನಿಮ್ಮ ಅಪ್ಪಾಜಿ ಜೊತೆ ಹೋಗಿ ಇನ್ನೊಂದ್ಸರಿನ ಬರುವಂತ ಬಿಡ್ರಪ್ಪ. ಆಯ್ತು, ಹೋಗ್ರಿ ತಗೊಳ್ರಿ ಇದನ್ನ. ನೀವು ಗ್ಯಾಸ್ ತಗೊಂಡು ಹೋಗ್ರಿ. ಕರಿಯಪ್ಪಣ್ಣವ್ರೆ, ಆದ್ರೂ ಒಂದ್ ಸ್ವಲ್ಪ ಏನೋ ತಿನ್ಕೊಂಡು ಹೋಗ್ಬೇಕಾಯ್ತು. ಖಾಲಿ ಹೋಟೆಲ್ ಹೋಗ್ತಿರಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನೀವು. ಪರಮೇಶಪ್ಪರೇ, ನೀವು ಸುಮ್ಮನೆ ಉಣ್ಣೋದು ತಿನ್ನೋದು ಎಲ್ಲ ಮುಂದೆ ಇದ್ದಿದೆ. ಈಗ ಹೋಗಿ ಅವ್ರಿಗೆ ಮನೆಗೆ ಸಿಲಿಂಡರ್ ಕೊಟ್ಬಿಟ್ರೆ ಅತ್ಲಾಗೆ ಪಟ್ಟಂತ ಅಡುಗೆ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡೋಣ. ಇದೇನು ಇವತ್ತೇ ಬಂದೇನೆ? ನಮ್ದೊಂದು ಬಾಂಧವ್ಯ ಇವತ್ತಿಗೆ ಅಂತ್ಯ ಅಲ್ಲ. ಇನ್ನು ಆರಂಭ, ಇನ್ನು ಬೇಕಾದಷ್ಟು ನೋಡ್ಬೇಕಾಗಿದೆ ಮುಂದೆ. ಮುಂದೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಥವಾ ಇನ್ನಿತರ ಎಕ್ಸೆಟ್ರಾ ಮಾಡೋದು ಭಾಳ ಇದ್ದಾವೆ. ಮುಂದೆ ನೋಡಿದ್ರಾಯ್ತು. ಸರಿ, ಬರ್ತೀವಿ. ಗ್ಯಾಸ್ ತಗೊಂಡು ಹೋಗ್ಬಿಟ್ಟಿದ್ದೀವಿ. ಅದು ಹೋಗಿ ಕೊಟ್ಬಿಟ್ರೆ ನಮ್ಮ ಕರ್ತವ್ಯ ಮುಗಿದೋಗುತ್ತೆ. ಆದಷ್ಟು ಬೇಗ ಅಡುಗೆ ಮಾಡ್ತಾರೆ. ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಬಿಡುವಾಗ ಬಂದು ತುಂಬಿ ಸಿಲಿಂಡರ್ ಬರೋದಲ್ಲ, ಅವಾಗ ಕೊಡ್ತೀವಿ ನಾವು. ಈಗೇನೋ ಸ್ವಲ್ಪ ಗ್ಯಾಸ್ ಸಮಸ್ಯೆ ಆಗೈತೆ, ಹಂಗಾಗಿ ಸ್ವಲ್ಪ ನಮಗೂ ಸಮಸ್ಯೆ ಆಗಿದೆ. ಇನ್ನೊಂದು ಬುಕ್ ಆಗೈತೆ, ಅದೇ ಬರೋದು ತಡ, ಇನ್ನೊಂದು 7 ದಿನ ಆಗುತ್ತೆ ಅಂತ ಅಂದವ್ರೆ ಗ್ಯಾಸ್ನವರು. ಹಂಗಾಗಿ ಬಂದಿದ್ದೀವಿ ಹೊತ್ಲಿಗೆ. ನೀವು ಗ್ಯಾಸ್ ಕೊಟ್ಟಿದ್ದಕ್ಕೆ ಭಾಳ ಚಿರಋಣಿ ಕಣಮ್ಮ ನಾನು. ನಿಜವಾಗ್ಲು ಬಾಜರಿ ಇದೆ ಗ್ಯಾಸ್. ಫುಲ್ ತುಂಬಿರೋದೇ ಕಣಮ್ಮ. ಹೌದಣ್ಣ, ತುಂಬಿರೋದು ಫುಲ್. ಇನ್ನು ಗ್ಯಾಸ್ ಸೀಲ್ ಕೂಡ ಓಪನ್ ಮಾಡಿಲ್ಲ, ಹಂಗೈತೆ. ಹೋಗಿ ಫಿಕ್ಸ್ ಮಾಡ್ಕೊಂಡು ಬೇಗ ಅಡುಗೆ ಮಾಡ್ಕೊಡ್ರಿ ಪಾಪ. ಎಂಕಣ್ಣ ತುಂಬಾ ಹಸುವಾಗಿದೆ. ಇಲ್ಲಿ ಊಟ ಮಾಡೋಂದ್ರು ಮಾಡೋಣ. ಆಯ್ತು, ಇಲ್ಲಿ ಬಿಡಿ, ಇನ್ನೊಂದ್ಸರಿ ಬಂದಾಗ ಊಟ ಮಾಡಿದ್ರೆ ಆಯ್ತು. ನಾವು ಮನೆಗೆ ಹೋಗ್ತೀವಿ. ನೋಡಿದ್ರೇನ್ರಿ? ಕರಿಯಪ್ಪಣ್ಣವ್ರ ಮಗ ಎಷ್ಟು ಚಿಕ್ಕ ಹುಡುಗ ಆದ್ರು ಎಂತ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಪ್ರೌಢಾವಸ್ಥೆಗೆ ಬಂದವ್ರಿಗೆ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡ್ತಾನೆ. ಎಷ್ಟು ಅವ್ನು ಮಾತಾಡ್ತಿದ್ರೆ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ನೋಡ್ರಿ. ಊಟ ಮಾಡು ಅಂತ ಹೇಳಿದ್ರು, ಇಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಜ್ಜಿಯರೆಲ್ಲ ಊಟ ಮಾಡಿದ್ರೆ ನಾನು ಮಾಡಲ್ಲ ಅಂತ ಊಟ ನೋಡ್ರಿ. ಅವನು ಈಗಲೇ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟೆ ಅಂತ ಅವರು. ಆ ಹುಡುಗ ಎಷ್ಟು ಒಳ್ಳೆವ್ ನೋಡ್ರಿ. ಒಳ್ಳೆಯವನು ಅಷ್ಟೇ ಅಲ್ಲ ಕಣೆ ಅವನು. ಸ್ವಲ್ಪ ತರಲೇನು ಹೌದು, ಆದ್ರೆ ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾನೆ. ಅವನು ಮಾತಾ ಇದ್ದಾರಲ್ಲ ಇಬ್ರು ದೊಡ್ಡ ತರಲೆಗಳು, ಆದ್ರೂ ಚೆನ್ನಾಗಿ ಓದ್ತಾರೆ. ಅಜ್ಜಿ ತಾತ ತಂದೆ ತಾಯಿ ಹೇಳಿದ ಮಾತನ್ನ ಕೇಳ್ತಾರೆ. ಆದ್ರೆ ಸ್ವಲ್ಪ ತರಲೆಗಳು. ನೀನೇನೇ ಹೇಳು, ನಾನು ಮನ್ಸನಾಗ ಇಟ್ಕೊಳ್ಳಲ್ಲಪ್ಪ, ಎಲ್ಲ ಹೊರ ಹಾಕ್ಬಿಡ್ತೀನಿ. ಸ್ವಲ್ಪ ತರಲೆಗಳು ಅವರು. ಆದ್ರೆ ವಿದ್ಯಾವಂತರು, ಬುದ್ಧಿವಂತರು. ಚೆನ್ನಾಗಿ ಓದ್ತಾರೆ, ಆದ್ರೆ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅಷ್ಟೇ. ತಿಂಡಿ ತಿನಿಸು ತಿನ್ನೋದು, ಒಂದು ಈಜೊಡೆಯೋದು ಐತಲ್ಲ, ಭಾಳ ಚಟ ಅದು. ಈಜು ಕಲಿಯೋದು ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕಣ್ರಿ. ಈಜು ಹೊಡಿಬೇಕನ್ನೋದು, ಆಡ ಹುಡುಗರು ಈಜು ಹೊಡೆದ್ರೆ ಒಳ್ಳೇದಲ್ವಾ, ಆರೋಗ್ಯಕ್ಕೂ ಒಳ್ಳೇದು, ದೇಹಕ್ಕೂ ಒಳ್ಳೇದು. ಸುಮ್ಮನೆ ನೀವೊಂದು ಯಾರನ್ನೂ ಒಪ್ಕೊಳ್ಳೋದಿಲ್ಲ ಆದಷ್ಟು ಬೇಗ. ಈ ಕರಿಯಪ್ಪಣ್ಣವ್ರು ಇದಾರಪ್ಪ, ಕರಿಯಪ್ಪಣ್ಣವರು ಇಡೀ ಊರ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾರೆ. ಆದ್ರೆ ಅವರು ಒಳ್ಳೇದು ಮಾಡ್ಬೇಕಾದ್ರೆ ಹೊಟ್ಟೆಗೆ ಒಂಚೂರು ಪರಮಾತ್ಮ ಬೀಳ್ಬೇಕು, ಆವಾಗಲೇ ತಲೆ ಓಡೋದವರಿಗೆ. ಆವಾಗ ತುಂಬಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಅಧಿಕಾರಿಗಳೆಲ್ಲ ತತ್ತರಿಸಿ ಹೋಗ್ತಾರೆ. ಹಾಗಾಗಿ ಒಳ್ಳೆ ಪ್ರಶ್ನೆಗಳು ಕೇಳ್ಕೊಂಡು ಜನರಿಗೆಲ್ಲ ನ್ಯಾಯ ಒದಗಿಸಂತ ಕೆಲಸ ಮಾಡೋದು ನಮ್ಮೂರಲ್ಲಿ ಕರಿಯಪ್ಪಣ್ಣವ್ರೊಬ್ರೆ. ಅವರಿಗೆಲ್ಲ ಸಾಥ್ ಕೊಡೋದು ನೀವು, ಪಟ್ರೇಶಣ್ಣ, ಈ ಬೋರ್ಡ್ ಉಮೇಶ್ ಅಣ್ಣ ಐತಲ್ಲ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಕರಿಯಪ್ಪಣ್ಣವ್ರಿಗೆ. ಹಂಗಾಗಿನೇ ಕರಿಯಪ್ಪಣ್ಣವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದ್ರೆ ಸ್ವಲ್ಪ ಕುಡಿತಾರೆ ಅಷ್ಟೇ. ಆದ್ರೂ ಅವ್ನು ಕೆಟ್ಟವ್ರು ಅಂತ ಹೇಳಕ್ಕಾಗತ್ತಾ? ಇಲ್ಲ.
ಹೌದು ಕಣೆ, ಹೌದು, ನೀನು ಹೇಳೋದು ಸತ್ಯನೇ. ಕರಿಯಪ್ಪಣ್ಣ ಯಾವಾಗಲಾದ್ರೂ ದಿನ ಕುಡಿಯಲ್ಲ. ಯಾವ್ದಾರ ಹಬ್ಬ ಹರಿದಿನನೋ ಸಮಾವೇಶನೋ ಅದು ಜನಪ್ರತಿನಿಧಿ ಊರಿಗೆ ಬಂದಾಗ ಅವರ ಸಮಸ್ಯೆಗಳು ಹೇಳಿದಾಗ, ಆಮೇಲೆ ಊರಲ್ಲಿ ಯಾವ್ದಾರ ಗಲಾಟೆ ಗದ್ದಲ ದರೋಡೆಗಳಾದಾಗ, ದೇವಸ್ಥಾನದ ಕಾರ್ಯಕ್ರಮಗಳಾದಾಗ ಅವಾಗ ಒಂಚೂರು ತಗೊಳ್ತಾರೆ ಅಷ್ಟೇ. ಅವಾಗ ತಗೊಂಡಾಗ ನಾವು ಯಾರೋ ಅವ್ರ ಹತ್ರ ಸುಳ್ದಾಡಕ್ಕಾಗಲ್ಲ. ಯಾಕಂದ್ರೆ ಎಂತೆಂಥ ಪ್ರಶ್ನೆಗಳು ಹಾಕ್ಬಿಡ್ತಾರೆ. ನಾನು ಕೂಡ ಅವ್ರು ಹತ್ತತ್ರ ಸುಳ್ದಾಡಕ್ಕೆ ಭಯ ಪಡ್ತೀನಿ. ಅಂತಂದ ಪ್ರಶ್ನೆಗಳು ಕೇಳ್ಬಿಟ್ಟು ನಮಗೆ ಸಿಗಾಕ್ಸ್ಬಿಡ್ತಾರೆ. ಕರಿಯಪ್ಪಣ್ಣ ಆಯ್ತಲ್ಲ, ಕರಿಯಪ್ಪಣ್ಣ ಮಹಾನ್ ಮೇಧಾವಿ. ಎಲ್ಲಾನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ವ್ಯಕ್ತಪಡಿಸೋದು ಅವ್ರಿಗೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಹೆಂಗ್ ಯಾರನ್ನ ಎಲ್ಲಿ ಮುಗಿಸಾಕ್ಬೇಕು ಎಲ್ಲ ಗೊತ್ತೈತೆ ಅವರಿಗೆ. ಲೆಕ್ಕದಲ್ಲಿ ಹೇಳ್ಬೇಕಂತಂದ್ರೆ ನಾನೆಲ್ಲ ಪಂಚಾಯತಿ ಮೆಂಬರ್ ಆಗ್ಬೇಕಾಯ್ತು. ನಮ್ಮ ಕರಿಯಪ್ಪಣ್ಣ ಪಂಚಾಯತಿ ಮೆಂಬರು ಅಧ್ಯಕ್ಷರಾಗಬೇಕು. ಅಂತವರಾದಾಗ ಅಭಿವೃದ್ಧಿ ಮತ್ತೆ ಬೆಳವಣಿಗೆಗಳು ಇನ್ನು ಜೋರಾಗಿ ಆಗ್ತವೆ ನಮ್ಗಿಂತ. ಆದ್ರೂ ನೀವು ನಿಲ್ತಿದ್ರ ಅಂತ ಹೇಳ್ಬಿಟ್ಟು ನಮ್ಮ ಕರಿಯಪ್ಪಣ್ಣವರು ಇವತ್ತಿನವರೆಗೂ ನಿಮ್ಮ ವಿರುದ್ಧ ಎಲೆಕ್ಷನ್ ನಿಂತಿಲ್ವಲ್ಲ ನೋಡಿ, ಅದಕ್ಕೆ ಖುಷಿ ಪಡಬೇಕು. ಅವಣ್ಣ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಲ್ಲ, ನನಗಂತೂ ಭಾಳ ಖುಷಿ ಆಯ್ತು ಕಣ್ರಿ. ಈ ಸರಿ ನೀವು ಗೆಲ್ತೀರಾ, ಪಂಚಾಯತಿ ಮೆಂಬರ್ ಆಗೇ ಆಗ್ತೀರಾ. ಕಣೆ, ದೇವರ ಆಶೀರ್ವಾದದಿಂದ ನನ್ನ ಹೆಸರು ಪಂಚಾಯತಿ ಮೆಂಬರ್ ಆಗಬೇಕು. ಹಾಗೆ ಮತ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಜನರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಬೇಕು. ನೋಡಿದ್ರ ನಮ್ಮ ಯಜಮಾನ್ರು ಜನಪ್ರತಿನಿಧಿಯಾಗಿ ಆಗ್ತಾರೆ. ದಯವಿಟ್ಟು ನೀವೆಲ್ಲರೂ ನಮ್ಮ ಯಜಮಾನ್ರಿಗೆ ಆಶೀರ್ವಾದ ಮಾಡಬೇಕು. ಕಳೆದ 5 ವರ್ಷದಿಂದ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು ಅದೇ ರೀತಿನೇ ಈ ವರ್ಷ ಬರೋ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಆಶೀರ್ವಾದ ಮಾಡಿಬಿಟ್ರೆ ನಾನು ನಿಮಗೆ ಜೀವನವಿಡೀ ಚಿರಋಣಿ ಆಗಿರ್ತೀನಿ. ಈ ಊರಿನ ಅಭಿವೃದ್ಧಿ ಕೆಲಸಗಳೆಲ್ಲ ನಾವು ನಿಂತ್ಕೊಂಡು ಮಾಡ್ತೇವೆ. ನಿಮ್ಮೆಲ್ಲರೂ ಆಶೀರ್ವಾದ ಮತ್ತು ಸಹಕಾರ ಆರೈಕೆ ನಮ್ಮ ಮೇಲೆ ಇರಲಿ, ಮರೆಯಕ್ಕೆ ಹೋಗಬೇಡಿ. ಹೌದ್ರಪ್ಪ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದ್ರೆ ನಾನು ಖಂಡಿತ ಗೆದ್ದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೇನೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಶುಭ ದಿನ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಹೋಗ್ಬಿಟ್ಟು ಬನ್ನಿ.